ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ಈ ವಿಡಿಯೋದಲ್ಲಿ ನೀವು ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್ಸ್ ನ ನೋಡ್ತಾ ಇದ್ದೀರಾ. ಅಂದ್ರೆ ಪ್ರಾಪರ್ಟೀಸ್ ಅನ್ನು ನೀವು ಆಲ್ರೆಡಿ ಓದಿದ್ದೀರಾ, ಬಟ್ ಕೆಲವು ಫಾರ್ಮ್ಸ್ ಇಂಟಿಗ್ರೇಷನ್ ನೆಕ್ಸ್ಟ್ ಕಂಟಿನ್ಯೂಸ್ ನಾವು ಏನ್ 7.4 7.5 ಅಪ್ ಟು 7.10 ಮಾಡ್ತೀವಿ, ಕೆಲವು ಫಾರ್ಮ್ ಆಫ್ ಇಂಟಿಗ್ರಲ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ಬರ್ದೇ ಬಿಡ್ತೀನಿ, ಯಾಕೆ ಸುಮ್ಮನೆ ಹೇಳೋದು. For example, something like this, integral of 1 by x square minus a square into dx. ಈ ಫಾರ್ಮ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ, x square minus a square, ಆ ಫಾರ್ಮ್ ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ, ಫ್ರೀಕ್ವೆಂಟ್ ಆಗಿ ಅಪಿಯರ್ ಆಗ್ತಾ ಇರುತ್ತೆ. ಸೇಮ್ ಅದೇ ತರ ಇಂಟಿಗ್ರಲ್ ಆಫ್ 1 by a square plus x square ಅಥವಾ x square plus a square ಆ ಫಾರ್ಮ್ ಆಗಿರ್ಬೋದು, ಅಥವಾ ಇಂಟಿಗ್ರಲ್ ಆಫ್ 1 by ರೂಟ್ ಆಫ್ x square plus a square ಆಗಿರ್ಬೋದು, ಅಥವಾ ನೆಕ್ಸ್ಟ್ ಇನ್ಯಾವ್ದು ಬರುತ್ತೆ, ಇಂಟಿಗ್ರಲ್ ಆಫ್ 1 by ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತಾ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ಬೋದು. ಈ ತರ ಕೆಲವು ಫಾರ್ಮ್ಸ್ ಇದೆ. ಈ ಫಾರ್ಮ್ಸ್ ಅಪ್ಕಮಿಂಗ್ ಎಕ್ಸರ್ಸೈಸಸ್ ಅಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಇದಕ್ಕೆ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ತರ ಯಾವುದೂ ಇಲ್ಲ. ಎಕ್ಸ್ ಜಾಗದಲ್ಲಿ ಫಂಕ್ಷನ್ ಬರುತ್ತೆ, ಇಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಸೊ ಕಾಂಬಿನೇಷನ್ ಇದ್ದಾಗ ಯಾವ ತರ ಮಾಡಬೇಕು, ಕಾಂಬಿನೇಷನ್ ಇದ್ದಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಒಂದೊಂದೇ ಡಿರೈವ್ ಮಾಡ್ತೀವಿ. ಎಕ್ಸಾಮ್ ಅಲ್ಲಿ ಡೆರಿವೇಶನ್ ಕೇಳ್ತಾರೆ, ಅಲಾಂಗ್ ವಿತ್ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಅರ್ಥ ಆಯ್ತಾ? So let's start with the first one. First integral already ನಾನು ಅಲ್ಲಿ ಬರ್ದಿದ್ದೀನಿ. ಯಾವ್ದಿದೆ? Integral of 1 by x square minus a square into dx is equal to 1 by 2a into log of ಏನಿದೆ x square minus a square ಇದೆ ಅಲ್ವಾ, ಸೊ x minus a by x plus a plus c. ಇದನ್ನ ಫಸ್ಟ್ ನಾವು ಪ್ರೂವ್ ಮಾಡಬೇಕು. ನಿಮಗೆ ಎಕ್ಸಾಮ್ ಅಲ್ಲಿ ಬರೀ ಇಷ್ಟೇ ಕೇಳೋದು, ಫೈಂಡ್ ದ ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂಡ್ ಸಾಲ್ವ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಬ್ಲಮ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಲೆಟ್ ಸ್ಟಾರ್ಟ್. LHS ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ವಿ ಹ್ಯಾವ್ 1 by ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಕರೆಕ್ಟಾ? ಈಗ ನೀವು ಅಬ್ಸರ್ವ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 1 by 2a ಇದೆ. ಸೊ ದಟ್ 2a ಕಾಂಪೋನೆಂಟ್ ಇಸ್ ಮಿಸ್ಸಿಂಗ್ ಇಯರ್. ಕರೆಕ್ಟಾ? ಯಾವುದೇ ಕಾರಣಕ್ಕೂ ನಾನು ಇಲ್ಲಿರುವಂತ ಒಂದು ಎಕ್ಸ್ಪ್ರೆಷನ್ ಏನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅದನ್ನ ಡಿಸ್ಟರ್ಬ್ ಮಾಡಂಗಿಲ್ಲ, ಬಟ್ ನನಗೆ ಬೇಕಾಗಿರೋ ಟರ್ಮ್ಸ್ ನಾನು ಇನ್ಕ್ಲೂಡ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಾನು ಏನೇ ಇನ್ಕ್ಲೂಡ್ ಮಾಡಿದ್ರು ಇವಾಗ ಆಡ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡಬೇಕು, ನಾನು ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡ್ ಮಾಡಬೇಕು, ಸೊ ದಟ್ ದಿಸ್ ವೋಂಟ್ ಬಿ ಡಿಸ್ಟರ್ಬ್. ಆಯ್ತಾ? ಸೊ ಫಸ್ಟ್ ಸ್ಟೆಪ್ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2a. ಯಾಕೆ? ಬಿಕಾಸ್ ರೈಟ್ ಹ್ಯಾಂಡ್ ಸೈಡ್ ನೀವೆಲ್ಲರೂ ನೋಡಿದಾಗೆ 1 by 2a ಆ ಟರ್ಮ್ ಮಿಸ್ಸಿಂಗ್ ಇದೆ ಅಲ್ವಾ. ಸೊ ಏನ್ ಆಗುತ್ತೆ ಇವಾಗ, 1 by ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹಾಗೆ ಬರೀತೀನಿ. ಏನ್ ಮಾಡ್ಬೇಕೀಗ ನಾನು, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2a. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2a ಮಾಡಬೇಕು. ಅರ್ಥ ಆಯ್ತಾ? ಈಗ ಇಂಟಿಗ್ರಲ್ ಬರ್ದಿಲ್ಲ ಅಲ್ವಾ, ಸೊ ಇಂಟಿಗ್ರಲ್ ಅಂತ ಬರೀತೀನಿ. 1 by 2a, a is a constant, so obviously 2a will also be a constant. ಈ 2a ನ ಆಚೆಗಡೆ ಇಟ್ಕೋತೀನಿ. ಸೊ ಏನಾಗುತ್ತೆ, 1 by 2a ಇಂಟು ಇಂಟಿಗ್ರಲ್ ಆಫ್ ಇರೋದು ಇನ್ನೊಂದು 2a ನ ಇಲ್ಲೇ ಬರ್ಕೋತೀನಿ, 2a ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೇನ್ ಮಿಸ್ಸಿಂಗ್ ಇದೆ, ಇಲ್ಲಿ ಲಾಗ್ ಆಫ್ ಎಕ್ಸ್ ಮೈನಸ್ ಎ ಇದೆ, ಇಲ್ಲಿ ಎಕ್ಸ್ ಪ್ಲಸ್ ಎ ಇದೆ. ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದೆ. ನಾನು ಇವಾಗ ಇದನ್ನ ಇಂಟಿಗ್ರೇಟ್ ನಾನು ನಾರ್ಮಲ್ ಫಾರ್ಮ್ ಆಲ್ಜಿಬ್ರಾ ಯೂಸ್ ಮಾಡ್ಬಿಟ್ಟಿದ್ರು ಎಕ್ಸ್ ಮೈನಸ್ ಇಂಟು ಎಕ್ಸ್ ಪ್ಲಸ್ ಎ ಆಗುತ್ತೆ, ಬಟ್ ನ್ಯೂಮರೇಟರ್ ಅಲ್ಲಿ ಏನೂ ಇಲ್ಲ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಇವಾಗ, ಇಲ್ಲಿ ಐ ವಿಲ್ ಆಡ್ ಅಂಡ್ ಸಬ್ಟ್ರಾಕ್ಟ್ ಎಕ್ಸ್ ಅಂತ ಮಾಡ್ತೀನಿ. ಓಕೆ, ಸೊ ಇದನ್ನ ಮಾಡಿದಾಗ ಏನಾಗುತ್ತೆ, 1 by 2a ಇಂಟು ಇಂಟಿಗ್ರಲ್ ಆಫ್ 2a ಇದೆ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡ್ಬೋದು, ಇಲ್ಲಿ ನನಗೆ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಎ ಬೇಕು, ಬಟ್ ಇಲ್ಲಿ 2a ಇದೆ. ಸೊ ಈ 2a ಏನಂತ ಬರೀಬಹುದು, 1 by 2a ಇಂಟು ಇಂಟಿಗ್ರಲ್ ಆಫ್ ಇದನ್ನ a ಪ್ಲಸ್ ಎ ಅಂತ ಬರೀಬಹುದು, a ಪ್ಲಸ್ ಎ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಇದನ್ನ ನಾನು ನಾರ್ಮಲ್ ಫಾರ್ಮ್ ಅಲ್ಲಿ ಬರೀತೀನಿ, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಡಿ ಎಕ್ಸ್. ಅರ್ಥ ಆಯ್ತಾ? ಹಾಫ್ ಡೆರಿವೇಶನ್ ರೀಚ್ ಆಗ್ಬಿಟ್ಟಿದೀವಿ. ನೆಕ್ಸ್ಟ್ ಏನಿಲ್ಲ, ಗ್ರೂಪಿಂಗ್ ಮಾಡ್ಬೇಕಷ್ಟೇ. ಓಕೆ, ಗ್ರೂಪ್ ಯಾವ ತರ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್. ನಿಮಗ್ ಬೇಕಿರೋದು ಯಾವ ಫಾರ್ಮ್, ಇಲ್ಲಿ ಲಾಗ್ ಆಫ್ ಎಕ್ಸ್ ಮೈನಸ್ ಎ ಎಕ್ಸ್ ಪ್ಲಸ್ ಎ ಬೇಕು. ಕರೆಕ್ಟಾ? ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಎಕ್ಸ್ ಪ್ಲಸ್ ಎನ ಗ್ರೂಪ್ ಮಾಡ್ತೀನಿ. ಸೊ ಎಕ್ಸ್ ಪ್ಲಸ್ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಏನ್ ಮಾಡ್ಬೋದು, ಎಕ್ಸ್ ಪ್ಲಸ್ ಎನ್ ಹಾಗೆ ಬರೀತೀನಿ, ಬಟ್ ಇಲ್ಲಿ ಎ ಪ್ಲಸ್ ಎಕ್ಸ್ ಇದೆ, ಅದನ್ನ ಏನ್ ಮಾಡ್ತೀನಿ, ಫಸ್ಟ್ ಎ ಎಕ್ಸ್ ಪ್ಲಸ್ ಏನು ಪ್ರಾಬ್ಲಮ್ ಇಲ್ಲ, ಅದನ್ನ ಹಾಗೆ ಬರೀಬಹುದು. ಓಕೆ, ನೆಕ್ಸ್ಟ್ ಇನ್ನೇನಿದೆ, ಮೈನಸ್ ಆಫ್ ಎಕ್ಸ್ ಪ್ಲಸ್ ಎ ಇದೆ. ಕರೆಕ್ಟಾ? ಸೊ
ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ. ಕರೆಕ್ಟಾ? ಇಂಟಿಗ್ರಲ್ 1/2a. ಸೇಮ್ ಇದೇನಿದೆ ಅದೇ ಬರ್ದಿ. ಈಗ ಏನ್ ಮಾಡ್ತೀನಿ, ಫಸ್ಟ್ ಎರಡು ಟರ್ಮ್ಸ್ ಅಲ್ಲಿ ಎರಡು ಪಾಸಿಟಿವ್ ಇದೆ, ಇಲ್ಲಿರೋ ಟರ್ಮ್ಸ್ ಅಲ್ಲಿ ನಾನು ನೆಗೆಟಿವ್ ನ ಕಾಮನ್ ತಗೋತೀನಿ. ಕಾಮನ್ ತಗೊಂಡ್ರೆ ಏನಾಗುತ್ತೆ, ಮೈನಸ್ ಆಲ್ರೆಡಿ ಎಕ್ಸ್ ಜೊತೆಗಿದೆ, ಇಲ್ಲಿ ಕಾಮನ್ ತಗೊಂಡ್ರೆ ಅದೇನಾಗುತ್ತೆ, ದಟ್ ವಿಲ್ ಆಲ್ಸೋ ಬಿಕಮ್ ಮೈನಸ್ ಅಲ್ವಾ. ಸೊ 1/2a ಇಂಟು ಇಂಟಿಗ್ರಲ್ ಎಕ್ಸ್ ಪ್ಲಸ್ ಎ ಹಾಗೆ ಬರಿತೀನಿ. ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಏನ್ ಬರುತ್ತೆ, ಎಕ್ಸ್ ಮೈನಸ್ ಎ ಬರುತ್ತೆ, ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ ಇಂಟು ಡಿ ಎಕ್ಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಇದನ್ನ ಸಿಂಗಲ್ ಡಿನಾಮಿನೇಟರ್ ತರ ಟ್ರೀಟ್ ಮಾಡಬೇಕು. ಎರಡನ್ನು ನಾನು ಸ್ಪ್ಲಿಟ್ ಮಾಡ್ತೀನಿ ನ್ಯೂಮರೇಟರ್ ಜೊತೆಗೆ. 1/2a ಇಂಟು ಇಂಟಿಗ್ರಲ್ ಆಫ್ ಇಲ್ಲೇನಾಗುತ್ತೆ, ಎಕ್ಸ್ ಪ್ಲಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ ಬರುತ್ತೆ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಬರೆದು ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ ಇಂಟು ಡಿ ಎಕ್ಸ್. ಓಕೆ, ಸೊ ಇಲ್ಲಿ ಎಕ್ಸ್ ಪ್ಲಸ್ ಎ ಕ್ಯಾನ್ಸಲ್ ಮಾಡ್ತೀನಿ, ಇಲ್ಲಿ ಎಕ್ಸ್ ಮೈನಸ್ ಎ ಕ್ಯಾನ್ಸಲ್ ಮಾಡ್ತೀನಿ. ಸೊ 1/x ಮೈನಸ್ ಎ ಇಲ್ಲಿದೆ, ಇಲ್ಲಿ 1/x ಪ್ಲಸ್ ಎ ಇದೆ. ಇಂಟಿಗ್ರೇಟ್ ಮಾಡಿದ್ರೆ ಅದನ್ನ ಏನ್ ಬರುತ್ತೆ, ಇಂಟು ಡಿ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ, 1/2a ಇಂಟು ಇಲ್ಲಿ ಎಕ್ಸ್ ಮೈನಸ್ ಎ ಇದೆ. ಕರೆಕ್ಟಾ? ಸೊ ಲಾಗ್ ಆಫ್ ಎಕ್ಸ್ ಮೈನಸ್ ಎ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇಲ್ಲೇನಿದೆ, ಇಲ್ಲಿ ಮೈನಸ್ ಇದೆ, ಸೊ ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಲಾಗ್ ಆಫ್ ಎಕ್ಸ್ ಪ್ಲಸ್ ಎ ಬರುತ್ತೆ. ನಾನು ಇದೆಲ್ಲ ಹೆಂಗ್ ಬಂತು ಅಂತ ಹೇಳಲ್ಲ, ಬಿಕಾಸ್ ನಿಮ್ಗೆ ಗೊತ್ತಿದೆ. ಅಂಡ್ ಲಾಸ್ಟ್ ಸ್ಟೆಪ್ 1/2a ಬರಿತೀನಿ. ಇದು ಯಾವ ತರ ಇದೆ, ಲಾಗ್ ಎ ಮೈನಸ್ ಲಾಗ್ ಬಿ ಇದೆ, ವಿಚ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಹೆಂಗೂ ಇಂಟಿಗ್ರೇಟ್ ಆಗಿದೆ ಪ್ಲಸ್ ಸಿ. ಸೊ ವೆನೆವರ್ ನೀವು ಯಾವುದೇ ಫಾರ್ಮ್ ನೋಡಿದ್ರು, ಇಫ್ ಯು ಸಿ ಲೈಕ್ ದಿಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಯಾವ ತರ ನೋಡ್ಬೋದು ನೀವು, ಇಂಟಿಗ್ರಲ್ ಆಫ್ 1/x ಸ್ಕ್ವೇರ್ ಮೈನಸ್ 16 ಅಂತ ಇರುತ್ತೆ, ಇಂಟಿಗ್ರಲ್ ಆಫ್ 1/x ಸ್ಕ್ವೇರ್ ಮೈನಸ್ 4 ಅಂತ ಇರುತ್ತೆ. ಸೊ ವೆನೆವರ್ ಯು ಸಿ ದೋಸ್ ಇಂಟಿಗ್ರಲ್ಸ್, ನೀವು ಡೈರೆಕ್ಟ್ ಆಗಿ ಈ ಫಾರ್ಮ್ ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ಡಿರೈವ್. ಓಕೆ, ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಡೆರಿವೇಶನ್. ನೆಕ್ಸ್ಟ್ ಫಾರ್ಮ್ ಬಂದು ಇಂಟಿಗ್ರಲ್ ಆಫ್ 1/a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಫಸ್ಟ್ ನಾವು ಮಾಡಿದ್ದು ಫಸ್ಟ್ ಎಕ್ಸ್ ಸ್ಕ್ವೇರ್ ಇತ್ತು, ಆಮೇಲೆ ಕಾನ್ಸ್ಟೆಂಟ್ ಇತ್ತು. ಇವಾಗ ಫಸ್ಟ್ ಕಾನ್ಸ್ಟೆಂಟ್ ಇದೆ, ಆಮೇಲೆ ಎಕ್ಸ್ ಟರ್ಮ್ ಇದೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಪ್ರೋಸೆಸ್ ಸೇಮ್ ನೋಡಿ, ಇಲ್ಲೂ 1/2a ಇದೆ, ಇಲ್ಲೂ ನಿಮಗೆ ಅಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಇತ್ತು, ಇಲ್ಲಿ ಎ ಪ್ಲಸ್ ಎಕ್ಸ್ ಎ ಮೈನಸ್ ಎಕ್ಸ್ ಇದೆ. ಕರೆಕ್ಟಾ? ಸೊ ಪ್ರೋಸೆಸ್ ವಿಲ್ ಬಿ ಸೇಮ್. ಅದೇ ಫಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಇಂಟಿಗ್ರಲ್ ಫಸ್ಟ್ ಎಲ್ ಎಚ್ ಎಸ್ ನ ಕನ್ಸಿಡರ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ನ ಕನ್ಸಿಡರ್ ಮಾಡಿದ್ರೆ ಏನಿದೆ, ಇಲ್ಲಿ 1/a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ನಾವು ಆಲ್ರೆಡಿ ಒಂದ್ಸರಿ ಮಾಡಿದೀವಿ, ಸೊ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀನಿ. ಇಲ್ಲಿ ಏನ್ ಬರಿಬಹುದು, ಇದನ್ನ ಎ ಪ್ಲಸ್ ಎಕ್ಸ್ ಇಂಟು ಎ ಮೈನಸ್ ಎಕ್ಸ್ ಅಂತ ಬರಿಬಹುದು. ಕರೆಕ್ಟಾ? ಅಲ್ಲಿ ಏನ್ ಮಾಡಿದ್ವಿ, ಫಸ್ಟ್ ಸ್ಟೆಪ್, ದ ಫಸ್ಟ್ ಸ್ಟೆಪ್ ವಾಸ್ ವಿ ಬ್ರಾಟ್ 2a ಟರ್ಮ್ ಇರ್ಲಿಲ್ಲ, 2a ಟರ್ಮ್ ತಂದ್ವಿ. ಕರೆಕ್ಟಾ? ಸೊ ಇಲ್ಲೂ ಅದೇ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2a. ಓಕೆ, ಅಂಡ್ ಹೆಂಗೂ ಇಂಟಿಗ್ರಲ್ ಇದೆ, ಸೊ ಇಡೀ ಇದನ್ನ ಇಂಟಿಗ್ರಲ್ ಒಳಗಡೆ ಬರಿತೀನಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂಯಿಂಗ್ ಏನ್ ಮಾಡ್ತೀನಿ, ಈ 2a ನ ಆಚೆ ಕಡೆ ಇಟ್ಕೋತೀನಿ. ಸೊ 1/2a ಆಚೆ ಕಡೆ ಹೋಯ್ತು, ಇಂಟು ಇಂಟಿಗ್ರಲ್ ಆಫ್ ಇಲ್ಲಿರೋ 2a ಡಿವೈಡೆಡ್ ಬೈ ಎ ಪ್ಲಸ್ ಎಕ್ಸ್ ಇಂಟು ಎ ಮೈನಸ್ ಎಕ್ಸ್ ಅಂತ ಬರಿತೀನಿ. ಇದೇ 2a ಏನಂತ ಬರಿಬೋದು, ಎ ಪ್ಲಸ್ ಎ ಅಂತ ಬರಿತೀನಿ. ನೆಕ್ಸ್ಟ್ ಟರ್ಮ್ ಏನ್ ಮಾಡ್ಬೇಕಿತ್ತು ನಾವು, ನ್ಯೂಮರೇಟರ್ ಅಲ್ಲಿ ಎಕ್ಸ್ ಟರ್ಮ್ಸ್ ಮಿಸ್ಸಿಂಗ್ ಇದೆ. ಸೊ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಆಡ್ ಅಂಡ್ ಸಬ್ಟ್ರಾಕ್ಟ್ ಎಕ್ಸ್ ಮಾಡಿದಾಗ ಆಡ್ ಅಂಡ್ ಸಬ್ಟ್ರಾಕ್ಟ್ ಎಕ್ಸ್ ಮಾಡ್ತೀನಿ, ಹೋಲ್ ಡಿವೈಡೆಡ್ ಬೈ ಇದೇನಿದೆಯೋ ಅದು ಬರಿತೀನಿ, ಎ ಪ್ಲಸ್ ಎಕ್ಸ್ ಇಂಟು ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಅರ್ಥ ಆಯ್ತಾ? ಈಗೆಲ್ಲ ಸಾರ್ಟ್ ಆಗಿದೆ. ಇವಾಗ ಗ್ರೂಪ್ ಮಾಡ್ಬೇಕಷ್ಟೇ ನಾವು ಟರ್ಮ್ಸ್ ನ. ಓಕೆ, ಸೊ ನನಗೆ ಎ ಪ್ಲಸ್ ಎಕ್ಸ್ ಬೇಕು, ಸೊ ನಾನು ಎ ಪ್ಲಸ್ ಎಕ್ಸ್ ನ ಗ್ರೂಪ್ ಮಾಡ್ತೀನಿ. ನೆಕ್ಸ್ಟ್ ಉಳಿದಿರೋದೇನು, ಎ ಮೈನಸ್ ಎಕ್ಸ್ ಇದೆ. ಸೊ ಇದೇ ಇಂಟಿಗ್ರಲ್ ಏನಂತ ಬರಿಬೋದು, ಇಂಟಿಗ್ರಲ್ ಆಫ್ ಏನಂತ ಬರಿಬೋದು, ಇದನ್ನ ಎ ಪ್ಲಸ್ ಎಕ್ಸ್ ಪ್ಲಸ್ ಎ ಮೈನಸ್ ಎಕ್ಸ್ ಅಂತ ಬರಿಬೋದು. ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇದೆ ಎ ಪ್ಲಸ್ ಎಕ್ಸ್ ಇಂಟು ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಅರ್ಥ ಆಯ್ತಾ? ಸೇಮ್ ಸ್ಟೆಪ್ಸ್. ಈಗ ಏನ್ ಮಾಡ್ಬೇಕು, ನ್ಯೂಮರೇಟರ್ ನ ಒಂದೇ ನ್ಯೂಮರೇಟರ್ ಅಂತ ಟ್ರೀಟ್ ಮಾಡಬೇಕು, ಬಟ್ ಇಲ್ಲಿ ಅಡಿಷನ್ ಇದೆ ನ್ಯೂಮರೇಟರ್ ಹತ್ರ. ಡಿನಾಮಿನೇಟರ್ ನ ಒಂದೇ ಟ್ರೀಟ್ ಮಾಡಬೇಕು, ಇಲ್ಲಿ ನ್ಯೂಮರೇಟರ್ ಹತ್ರ ಎರಡು ಟರ್ಮ್ಸ್ ಇದೆ, ಸ್ಪ್ಲಿಟ್ ಮಾಡ್ಬೇಕಷ್ಟೇ. ಸೊ ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಎಕ್ಸ್ ಇಂಟು ಎ ಮೈನಸ್ ಎಕ್ಸ್ ಪ್ಲಸ್ ನೆಕ್ಸ್ಟ್ ಏನ್ ಬರುತ್ತೆ, ಇಲ್ಲಿ ಎ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಎಕ್ಸ್ ಇಂಟು ಎ ಮೈನಸ್ ಎಕ್ಸ್ ಅಂತ ಬರಿತೀನಿ. ಈಗ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ, ಎ ಪ್ಲಸ್ ಎಕ್ಸ್ ಕ್ಯಾನ್ಸಲ್, ಎ ಮೈನಸ್ ಎಕ್ಸ್ ಕ್ಯಾನ್ಸಲ್. ಸೊ ಏನ್ ಉಳಿದಿದೆ ಇವಾಗ ನಮ್ಮ ಹತ್ರ ಏನಿದೆ ಇವಾಗ, ಇಂಟಿಗ್ರಲ್ ಆಫ್ 1/2a ಇಂಟು ಇಂಟಿಗ್ರಲ್ ಆಫ್ 1/a ಮೈನಸ್ ಎಕ್ಸ್ ಇದೆ, 1/a ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್
ಪ್ಲಸ್ ಇಂಟಿಗ್ರಲ್ ಆಫ್ 1/a ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರುತ್ತೆ. ಇಂಟಿಗ್ರಲ್ ಆಫ್ 1/a ಮೈನಸ್ ಎಕ್ಸ್ ಏನಾಗುತ್ತೆ 1/2a ಇಂಟು ಎ ಮೈನಸ್ ಎಕ್ಸ್ ಇದೆ ಕರೆಕ್ಟಾ. ಸೊ ಎ ಮೈನಸ್ ಎಕ್ಸ್ ಅಂದ್ರೆ ಲಾಗ್ ಆಫ್ ಎ ಮೈನಸ್ ಎಕ್ಸ್ ಬರುತ್ತೆ. ಬಟ್ ನೋಡಿ ನಾವು ಅವಾಗ್ಲಿಂದ ಯೂಸ್ ಮಾಡ್ತಿರೋದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್, ಡೆರಿವೇಟಿವ್ ಅಂಡ್ ಫಂಕ್ಷನ್ ಅಲ್ವಾ. ಇಲ್ಲೇನಾಗ್ತಿದೆ ಎಕ್ಸ್ ಹತ್ರ ನೆಗೆಟಿವ್ ಸೈನ್ ಇದೆ, ವಿಚ್ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ಇಲ್ಲಿ -1 ಇದೆ ಅಂತ ಅರ್ಥ. ಎಕ್ಸ್ ಬರೀ ಎಕ್ಸ್ ಇದ್ರೆ 1/x, ನೆಗೆಟಿವ್ ಇದ್ರೆ ಇಟ್ ಇಸ್ -1/x ಅಲ್ವಾ. ಸೊ ಏನ್ ಮಾಡ್ಬೇಕು ನಾವಿಲ್ಲಿ ಲಾಗ್ ಆಫ್ ಎ ಮೈನಸ್ ಎಕ್ಸ್ ಡಿವೈಡೆಡ್ ಬೈ -1 ಮಾಡಬೇಕು. ಸಿಂಪ್ಲಿ ಫಾರ್ ದ ರೀಸನ್ ದಟ್ ಲಾಗ್ ಆಫ್ ಏನ್ ಬರ್ದ್ವಿ ನಾವು ಎ -1/x ಈ ತರ ಇದ್ರೆ ಇದು ಎ ಅಂತ ಕನ್ಸಿಡರ್ ಅಂದ್ರೆ ಕಾನ್ಸ್ಟೆಂಟ್ ಜೊತೆಗೆ ಒಂದು ಟರ್ಮ್ ಇದೆ ಕನ್ಸಿಡರ್ ಮಾಡಬೇಕು. ಸೊ ಅದನ್ನ ನಾವು -1 ಅಂತ ಬರ್ದಿದ್ದೀವಿ. ಓಕೆ, ಕಂಟಿನ್ಯೂಯಿಂಗ್ ಪ್ಲಸ್ ಇಲ್ಲೇನಾಗುತ್ತೆ ಇಲ್ಲಿ ಪಾಸಿಟಿವ್ ಇದೆ, ಏನು ಪ್ರಾಬ್ಲಮ್ ಆಗಲ್ಲ. ನನಗೆ 1 ಬೇಕು ಬಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1 ಸಿಗುತ್ತೆ, ಅದಕ್ಕೆ ಆ -1 ಕೆಳಗಡೆ ಬರ್ದಿದ್ದೀನಿ. ಓಕೆ, ಪ್ಲಸ್ ಇಲ್ಲೇನ್ ಬರುತ್ತೆ ಲಾಗ್ ಆಫ್ ಎ ಪ್ಲಸ್ ಎಕ್ಸ್ ಅಂತ ಬರುತ್ತೆ. ಈಗ ಈ ಮೈನಸ್ ಸೈನ್ ಏನ್ ಮಾಡ್ತೀನಿ ಮೈನಸ್ ನ ಮೇಲ್ಗಡೆ ತಗೋತೀನಿ. ಸೊ 1/2a ಇಂಟು ಏನಾಗುತ್ತಿದೋ ಮೈನಸ್ ಲಾಗ್ ಆಫ್ ಎ ಮೈನಸ್ ಎಕ್ಸ್ ಆಗುತ್ತೆ. ಅಂಡ್ ಇಲ್ಲಿ ಪಾಸಿಟಿವ್ ಇದೆ, ಸೊ ಪಾಸಿಟಿವ್ ಫಸ್ಟ್ ಬರಿತೀನಿ, ಲಾಗ್ ಆಫ್ ಎ ಪ್ಲಸ್ ಎಕ್ಸ್ ಫಸ್ಟ್ ಬರಿತೀನಿ, ಮೈನಸ್ ಲಾಗ್ ಆಫ್ ಎ ಮೈನಸ್ ಎಕ್ಸ್ ಅಂತ ಬರಿತೀನಿ. ತಿರ್ಗಾ ಯಾವ ಫಾರ್ಮ್ ಅಲ್ಲಿ ಇದೆ ಲಾಗ್ ಎ ಮೈನಸ್ ಲಾಗ್ ಬಿ ಫಾರ್ಮ್ ಅಲ್ಲಿ ಇದೆ. ಸೊ ಏನ್ ಬರಿಬಹುದು ಇದನ್ನ 1/2a ಇಂಟು ಲಾಗ್ ಆಫ್ ಏನ್ ಬರಿಬಹುದು ಎ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಪ್ಲಸ್ ಸಿ. ಇದು ನಿಮ್ಮ ಸೆಕೆಂಡ್ ಡೆರಿವೇಶನ್. ಸೊ ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಯ್ತು, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಇಂಟಿಗ್ರಲ್ ಆಫ್ 1/a ಸ್ಕ್ವೇರ್ ಪ್ಲಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಎನಿಥಿಂಗ್ ಅದೇನಾಗುತ್ತೆ ಅಂತ ನೋಡೋಣ. ಸೊ ಥರ್ಡ್ ಪ್ರಾಪರ್ಟಿಯಿಂದ ನಿಮಗೆ ಟ್ರಿಗನೋಮೆಟ್ರಿಕ್ ರೇಷಿಯೋಸ್ ಇನ್ವಾಲ್ವ್ ಆಗುತ್ತೆ. ನಿಮ್ಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ನೀವು ಸಿಂಪ್ಲೆಸ್ಟ್ ಫಾರ್ಮ್ ತರ್ತೀರಾ ಕರೆಕ್ಟ್. ಅಲ್ಲಿ ನಿಮಗೊಂದು ಬೇಸಿಕ್ ಐಡಿಯಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂದ್ರೆ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದ್ರೆ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆ ತರ ಒಂದು ಬೇಸಿಕ್ ಐಡಿಯಾ ಇರುತ್ತೆ. ಸೊ ಇಲ್ಲಿಂದ ನೆಕ್ಸ್ಟ್ ಏನ್ ಪ್ರಾಪರ್ಟೀಸ್ ಇದೆ ಎಲ್ಲದಕ್ಕೂ ಟ್ರಿಗನೋಮೆಟ್ರಿ ಇನ್ವಾಲ್ವ್ ಆಗುತ್ತೆ. ಓಕೆ, ಸೊ ಹಿಯರ್ ವಿ ಸ್ಟಾರ್ಟ್. ಫಸ್ಟ್ ಆಸ್ ಇಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ತಗೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ LHS ಅಲ್ಲಿ ವಿ ಹ್ಯಾವ್ 1/x ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಕರೆಕ್ಟಾ. ಯೂಶಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಈ ಒಂದು ಟರ್ಮ್ ಈ ತರ ಒಟ್ಟಿಗೆ ನೋಡಿದಾಗ ವಿ ಟೇಕ್ ದ ಹೆಲ್ಪ್ ಆಫ್ ಟ್ಯಾನ್ ಥೀಟಾ ಕರೆಕ್ಟಾ. ಸೊ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಫಾರ್ ಎಕ್ಸ್ ಸ್ಕ್ವೇರ್ ಅಲ್ವಾ. ಸೊ ಏನ್ ಮಾಡ್ತೀನಿ ಇವಾಗ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಎ ಇದೆ, ಸೊ ನಾನು ಬರೀ ಟ್ಯಾನ್ ಥೀಟಾ ಹಾಕಿದ್ರೆ ಯೂಸ್ ಇಲ್ಲ, ನಾನು ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಎ ಇಂಟು ಟ್ಯಾನ್ ಥೀಟಾ. ನೆಕ್ಸ್ಟ್ ಏನ್ ಮಾಡಬೇಕು ಡಿಫ್ರೆನ್ಶಿಯೇಟ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಎಕ್ಸ್ ಏನಾಗುತ್ತೆ ಅವಾಗ ಎ ಹಂಗೆ ಇರುತ್ತೆ, ಟ್ಯಾನ್ ಥೀಟಾ ಏನು ಸೀಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ, ಈಕ್ವೇಶನ್ ನಂಬರ್ 1. ಅರ್ಥ ಆಯ್ತಲ್ವಾ. ಇದು ಹೆಂಗ್ ಬಂತು ಡಿ ಎಕ್ಸ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಬೇಕು. ಸೊ ಇಲ್ಲಿ ಡಿ ಎಕ್ಸ್ ಬರುತ್ತೆ, ಡಿ ಎಕ್ಸ್ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಎ ಇಂಟು ಸೀಕೆಂಡ್ ಸ್ಕ್ವೇರ್ ಥೀಟಾ, ಡಿ ಥೀಟಾ ಶಿಫ್ಟ್ ಮಾಡಿದೀನಿ ಸಬ್ಸ್ಟಿಟ್ಯೂಷನ್ ಮೆಥಡ್ ತರ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ಇಲ್ಲಿ ಏನ್ ಬರುತ್ತೆ ಇವಾಗ 1 ಏನ್ ಬರುತ್ತೆ ಇಂಟಿಗ್ರಲ್ ಇದೆ, ಇಂಟಿಗ್ರಲ್ ಬರಿತೀನಿ, ಎಕ್ಸ್ ಸ್ಕ್ವೇರ್ ಇದೆ, ಸೊ ಏನ್ ಬರಿಬೇಕು ಇಲ್ಲಿ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಜಾಗದಲ್ಲಿ ಏನ್ ಬರಿಬೇಕು ಎ ಸೀಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ. ಓಕೆ, ಸೊ ಇಂಟಿಗ್ರಲ್ ಆಫ್ ಇಲ್ಲಿ ಎರಡರಲ್ಲೂ ಎ ಸ್ಕ್ವೇರ್ ಕಾಮನ್ ಇದೆ, ಸೊ ನಾನು 1 ಅಂತ ಬರೆಯೋ ಬದಲು ಇಲ್ಲೇ ಬರಿತೀನಿ ಎ ಇಂಟು ಸೀಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ 1 ಇಂಟು ದ ಸೇಮ್ ಥಿಂಗ್ ಹೋಲ್ ಡಿವೈಡೆಡ್ ಬೈ ಇಲ್ಲೇನ್ ಬರುತ್ತೆ ಎ ಸ್ಕ್ವೇರ್ ಕಾಮನ್, ಸೊ ಏನ್ ಉಳಿಯುತ್ತೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಆಯ್ತಾ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ನೆಕ್ಸ್ಟ್ ಏನ್ ಬರುತ್ತೆ ಎ ಸೀಕೆಂಡ್ ಸ್ಕ್ವೇರ್ ಥೀಟಾ ಇದೆ, ಇಲ್ಲಿ ಎ ಸ್ಕ್ವೇರ್ ಕಾಮನ್ ತೆಗ್ದಿದ್ದೀನಿ, ಒಂದೇ ಕ್ಯಾನ್ಸಲ್ ಮಾಡ್ತೀನಿ. ಸೊ 1/a ಇರೋದು ಆಚೆ ಕಡೆ ಹಾಕ್ತೀನಿ, 1/a ಇಲ್ಲಿ ಆಚೆ ಕಡೆ ಬರೀತೀನಿ ಅಷ್ಟೇ. ಓಕೆ, ಸೊ ಏನ್ ಉಳಿಯುತ್ತೆ ಇವಾಗ ಒಳಗಡೆ ಸೀಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ ಹೋಲ್ ಡಿವೈಡೆಡ್ ಬೈ ಇಲ್ಲೇನ್ ಬರುತ್ತೆ ಸೀಕೆಂಡ್ ಸ್ಕ್ವೇರ್ ಥೀಟಾ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಏನು ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಆಲ್ಸೋ ಸೀಕೆಂಡ್ ಸ್ಕ್ವೇರ್ ಥೀಟಾ. ಸೊ ಎರಡನ್ನೂ ಕ್ಯಾನ್ಸಲ್ ಮಾಡ್ತೀನಿ. ಸೊ ಏನ್ ಉಳ್ಕೊಳ್ಳುತ್ತೆ 1/a ಇಂಟು ಇಂಟಿಗ್ರಲ್ ಆಫ್ ಡಿ ಥೀಟಾ ಉಳ್ಕೊಳ್ಳುತ್ತೆ. ಸೊ ಇಂಟಿಗ್ರಲ್ ಆಫ್ ಡಿ ಥೀಟಾ ಏನು ಇಂಟಿಗ್ರಲ್ ಆಫ್ ಡಿ ಥೀಟಾ ಅಂದ್ರೆ 1/a ಇಂಟು ಥೀಟಾ ಪ್ಲಸ್ ಸಿ ಅಂತ ಬರುತ್ತೆ. ಬಟ್ ನಮಗೆ ಥೀಟಾ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಥೀಟಾ ವ್ಯಾಲ್ಯೂ ಬೇಕು ಅಂದ್ರೆ ಏನ್ ಮಾಡ್ಬೇಕು ವಾಪಸ್ ನಾವು ಈಕ್ವೇಶನ್ 1 ಹತ್ರ ಬರಬೇಕು. ಈಕ್ವೇಶನ್ 1 ಹತ್ರ ಏನ್ ಗೊತ್ತಾಗುತ್ತೆ ಎಕ್ಸ್ ನನಗೆ ಥೀಟಾ ಬೇಕು ಕರೆಕ್ಟಾ. ಸೊ ಫ್ರಮ್ ಈಕ್ವೇಶನ್ ಇಲ್ಲೇ ಬರೀತೀನಿ, ಫ್ರಮ್ ಈಕ್ವೇಶನ್ ನಂಬರ್ 1 ಏನ್ ಸಿಗುತ್ತೆ ನಮ್ಗೆ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ. ಸೊ x/a ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ನೆಕ್ಸ್ಟ್ ಟ್ಯಾನ್ ಆ ಕಡೆ ತಗೊಂಡ್ರೆ ಏನ್ ಬರುತ್ತೆ ಟ್ಯಾನ್ ಇನ್ವರ್ಸ್ ಆಫ್ x/a ಇಸ್ ಈಕ್ವಲ್ ಟು ಥೀಟಾ. ಸೊ ವಾಪಸ್ ಬರ್ತೀನಿ. ಸೊ 1/a ಇಲ್ಲಿದೆ, ಥೀಟಾ ವ್ಯಾಲ್ಯೂ ಏನ್ ಬಂತು ಥೀಟಾ ವ್ಯಾಲ್ಯೂ ಟ್ಯಾನ್ ಇನ್ವರ್ಸ್ ಆಫ್ x/a, ಟ್ಯಾನ್ ಇನ್ವರ್ಸ್ ಆಫ್
ಎಕ್ಸ್ ಬೈ ಎ ಪ್ಲಸ್ ಸಿ. ಅರ್ಥ ಆಯ್ತಾ? ಸೊ ಬೇಸಿಕ್ ಐಡಿಯಾ ನಿಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದು ಆಲ್ರೆಡಿ ನೀವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಓದಿರ್ತೀರಾ, ಕರೆಕ್ಟಾ? ಆ ಫಾರ್ಮ್ ಇದ್ರೆ ಎ ಟ್ಯಾನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ. ಸೇಮ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀನಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಗೊತ್ತಿದೆ ನಿಮ್ಗೆ ಹೆಂಗ್ ಮಾಡೋದು ಅಂತ. ಸಬ್ಸ್ಟಿಟ್ಯೂಟ್ ಮಾಡಿದೀನಿ ಅಂಡ್ ಐ ಕಂಟಿನ್ಯೂಡ್. ಲಾಸ್ಟ್ ಅಲ್ಲಿ ಥೀಟಾ ನಾನು ಮೊದಲೇ ಫೈನ್ ಮಾಡ್ಕೋಬೇಕಿತ್ತು, ಫೈನ್ ಮಾಡಿಲ್ಲ, ಅದನ್ನ ಲಾಸ್ಟ್ ಅಲ್ಲಿ ಮಾಡಿ ಐ ಹ್ಯಾವ್ ರಿಟನ್ ದ ಆನ್ಸರ್. ಸೊ ದಿಸ್ ಇಸ್ ಯುವರ್ ಥರ್ಡ್ ಡೆರಿವೇಶನ್. ಲೆಟ್ಸ್ ಗೋ ಟು ದ ಫೋರ್ತ್ ಡೆರಿವೇಶನ್. ಸೊ ಫೋರ್ತ್ ಪ್ರಾಪರ್ಟಿ ಈ ತರ ಇದೆ. ಇಂಟಿಗ್ರಲ್ ಆಫ್ 1/√a² - x² is equal to sin inverse of x by a plus c. ಇಲ್ಲೇ ಫಸ್ಟ್ ಟೈಮ್ ನಿಮಗೆ ರೂಟ್ ಇಂಟ್ರೊಡ್ಯೂಸ್ ಆಗ್ತಾ ಇರೋದು. ಸೊ ರೂಟ್ ಇಂಟ್ರೊಡ್ಯೂಸ್ ಆಗಿ a² - x² ಫಸ್ಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ದಟ್ ಇಸ್ ದ ನೆಕ್ಸ್ಟ್ ಪ್ರಾಪರ್ಟಿ. ಓಕೆ, ಇವಾಗ ಫಸ್ಟ್ ಇಂಟಿಗ್ರಲ್ ಆಫ್ 1/√a² - x². ಈ ಫಾರ್ಮ್ ಎಸ್ಪೆಷಲಿ ರೂಟ್ ಆಫ್ a² - x², ಈ ಫಾರ್ಮ್ ನೋಡಿದಾಗೆಲ್ಲ ನಿಮಗೆ ಯಾವಾಗಲೂ ಒಂದು ಸಜೆಸ್ಟ್ ಮಾಡಿರ್ತೀವಿ, ಯೂಸ್ ಸೈನ್ ಥೀಟಾ. ಬಟ್ ಸಿನ್ಸ್ a² ಇಸ್ ದೇರ್, ಸೊ ನಾನು ಏನ್ ಮಾಡಬೇಕು, ಫಸ್ಟ್ ಇನಿಷಿಯಲ್ ಟರ್ಮ್ಸ್ ಲೆಟ್ x is equal to a ಸೈನ್ ಥೀಟಾ ಅಂತ ಮಾಡಬೇಕು. ಇಲ್ಲೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಎಕ್ಸ್ ಬೈ ಎನ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಸೈನ್ ಥೀಟಾ ಆಗುತ್ತೆ. ಇದು ಬಿಟ್ಟು ಇನ್ನೊಂದು ಫಾರ್ಮ್ ಬರುತ್ತೆ, ಯಾವುದು, ಥೀಟಾ. ಥೀಟಾ ಏನಾಗುತ್ತೆ, ಸೈನ್ ಈ ಕಡೆ ಶಿಫ್ಟ್ ಮಾಡಿ ಥೀಟಾ ಈಕ್ವಲ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಇನಿಷಿಯಲಿ ಮುಗಿಸ್ಕೊಂಡ್ರೆ ಈಗ ಲಾಸ್ಟ್ ಪ್ರಾಪರ್ಟಿಗೆ ಆದಂಗೆ ಆಗಲ್ಲ. ಓಕೆ, ನೌ ಐ ಸ್ಟಾರ್ಟ್ ವಿತ್ ದ ಡೆರಿವೇಶನ್. ಫಸ್ಟ್ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಐ ಹ್ಯಾವ್ ಇಂಟಿಗ್ರಲ್ ಆಫ್ 1/√a² - x². ಇಂಟಿಗ್ರಲ್ ಆಮೇಲೆ ಹಾಕಿದ್ರೆ ಆಯ್ತು. ಈಗ ಏನ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಎಕ್ಸ್ ಆಸ್ ಎ ಸೈನ್ ಥೀಟಾ. ಸೊ ಏನಾಗುತ್ತೆ, 1/√a² - x² ಇದೆ. ಎಕ್ಸ್ ಎ ಸೈನ್ ಥೀಟಾ ಆದ್ರೆ x² ಏನಾಗಬೇಕು, a² sin² ಥೀಟಾ ಆಗುತ್ತೆ. a² sin² ಥೀಟಾ ಇಂಟು, ನಾವು ಡಿಫ್ರೆನ್ಶಿಯೇಟ್ ಮಾಡ್ಲಿಲ್ಲ ಅಲ್ವಾ, ಸೊ ಲೆಟ್ಸ್ ಡಿಫ್ರೆನ್ಶಿಯೇಟ್. ಏನಾಗುತ್ತೆ ಇಲ್ಲಿ, ಇಲ್ಲೇ ಬರಿತೀನಿ, dx ಇಸ್ ಈಕ್ವಲ್ ಟು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ a cos ಥೀಟಾ ಇಂಟು ಡಿ ಥೀಟಾ ಬರುತ್ತೆ. ಓಕೆ, ಸೊ ಇಲ್ಲಿ ಏನ್ ಬರಿಬೇಕೀಗ, dx ಇದೆ ಅಲ್ವಾ ಇಲ್ಲಿ, ಇಂಟು dx ಇದು ಇಂಟಿಗ್ರಲ್ ಕರೆಕ್ಟಾ, ಇಂಟು dx ಇದೆ ಇಲ್ಲಿ. ಬೇಕಾದ್ರೆ ಇದನ್ನ ಏನಂತ ಬರಿಬಹುದು ನಾನು, ಇಂಟಿಗ್ರಲ್ ಆಫ್ dx ಇಂಟು 1 ಇಸ್ dx. ಸೊ dx ಜಾಗದಲ್ಲಿ a cos ಥೀಟಾ ಇಂಟು ಡಿ ಥೀಟಾ ಅಂತ ಬರಿತೀನಿ, ಡಿವೈಡೆಡ್ ಬೈ ಇದು ಎರಡರಲ್ಲೂ a² ಕಾಮನ್ ಇದೆ. ಸೊ √a² ಇಂಟು 1 - sin² ಥೀಟಾ ಅಂತ ಬರಿತೀನಿ. ಅರ್ಥ ಆಯ್ತಲ್ವಾ? ಓಕೆ, ಡನ್. ಸೊ ಕಂಟಿನ್ಯೂಯಿಂಗ್, ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಇಂಟಿಗ್ರಲ್ ಆಫ್ a cos ಥೀಟಾ ಇಂಟು ಡಿ ಥೀಟಾ, ಇದು ಹಂಗೆ ಇರಲಿ, ಡಿವೈಡೆಡ್ ಬೈ a² ಅಂಡರ್ ದ ರೂಟ್ ಇದೆ. ಸೊ ನಾನು ಏನ್ ಮಾಡ್ಬೋದು, ಅದನ್ನ ಆಚೆ ಕಡೆ ತಗೋಬಹುದು. ಸೊ ಐ ವಿಲ್ ಜಸ್ಟ್ ರೈಟ್ ಇಟ್ ಆಸ್ a ಇಂಟು ರೂಟ್ ಆಫ್ ಏನಿದೆ 1 - sin² ಥೀಟಾ. ಓಕೆ, ಈಗ 1 - sin² ಥೀಟಾ ಏನು, ಇಟ್ ಇಸ್ cos² ಥೀಟಾ ಅಲ್ವಾ. ಸೊ ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೋದು, ನಾನು ಈ a ಅಂಡ್ a ಕ್ಯಾನ್ಸಲ್ ಮಾಡ್ತೀನಿ ಫಸ್ಟ್ ಥಿಂಗ್. ಓಕೆ, ನೆಕ್ಸ್ಟ್ ಇಂಟಿಗ್ರಲ್ ಆಫ್ cos ಥೀಟಾ ಇಂಟು ಡಿ ಥೀಟಾ ಡಿವೈಡೆಡ್ ಬೈ ಏನ್ ಬರಿಬಹುದು, ಇದು ರೂಟ್ ಆಫ್ cos² ಥೀಟಾ ಅಂತ ಬರಿಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸ್ಕ್ವೇರ್ ಅಂಡರ್ ದ ರೂಟ್ ಇದೆ. ಸೊ ಸ್ಕ್ವೇರ್ ಅಂಡರ್ ದ ರೂಟ್ ಇದ್ರೆ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಮಾಡ್ತೀನಿ, ಎರಡು cos ಥೀಟಾ ಆಗುತ್ತೆ. cos ಥೀಟಾ ಕ್ಯಾನ್ಸಲ್. ಸೊ ಏನ್ ಉಳಿಯುತ್ತೆ ನಮ್ಗೆ, ಇಂಟಿಗ್ರಲ್ ಆಫ್ ಡಿ ಥೀಟಾ ಪ್ಲಸ್ ಇಂಟಿಗ್ರಲ್ ಆಫ್ ಡಿ ಥೀಟಾ ಉಳಿಯುತ್ತೆ. ಸೊ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಥೀಟಾ ಪ್ಲಸ್ ಸಿ ಬರುತ್ತೆ. ಥೀಟಾ ವ್ಯಾಲ್ಯೂ ಎಲ್ಲಿ ನೋಡ್ಬೇಕು, ಇಲ್ಲಿ ಬರ್ದಿದ್ದೀನಿ ನೋಡಿ ಥೀಟಾ ವ್ಯಾಲ್ಯೂ ಏನು ಅಂತ. ಸೊ ಡೈರೆಕ್ಟ್ ಆಗಿ ಏನ್ ಬರಿತೀನಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಬರಿತೀನಿ. ದಿಸ್ ಇಸ್ ಯೋರ್ ಫೋರ್ತ್ ಪ್ರಾಪರ್ಟಿ. ನೆಕ್ಸ್ಟ್ ನಾವು ನೋಡ್ತಿರುವಂತ ಫಾರ್ಮ್ ಬಂದು ಇಂಟಿಗ್ರಲ್ ಆಫ್ 1/√x² - a². ಇದು ಕಂಪ್ಯಾರಿಟಿವ್ಲಿ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟೆಪ್ಸ್ ಆಗುತ್ತೆ. ಸೊ ಲೆಟ್ ಮಿ ಸ್ಟಾರ್ಟ್ ಕ್ವಿಕ್ಲಿ. ಯಾವಾಗ ನಾವು ರೂಟ್ ಆಫ್ x² - a² ಈ ಫಾರ್ಮ್ ನೋಡ್ತೀವೋ, ವಿ ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ ಒನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, ದಟ್ ಇಸ್ a secant ಥೀಟಾ. ಸೊ ಸ್ಟಾರ್ಟಿಂಗ್ ಡೈರೆಕ್ಟ್ ಸ್ಟಾರ್ಟ್ ಅಲ್ಲಿಂದಾನೆ ಮಾಡ್ತೀನಿ. x is equal to a into secant theta. ಈಗ ಯೋಚನೆ ಮಾಡಿ, ಬೇಸಿಕಲಿ ವಿ ಆರ್ ಟ್ರೈಂಗ್ ಟು ಸಬ್ಸ್ಟಿಟ್ಯೂಟ್ ಸಮಥಿಂಗ್ ಹಿಯರ್ ಅಲ್ವಾ. ಸೊ ವೆನೆವರ್ ವಿ ಸಬ್ಸ್ಟಿಟ್ಯೂಟ್ ಸಮಥಿಂಗ್, dx ಗೂ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ಲೆಟ್ ಮಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, dx is equal to a ಹಂಗೆ ಇರುತ್ತೆ. secant theta ಏನು, secant theta tan theta into d theta, ಇದಿಷ್ಟು ಬರುತ್ತೆ. ಓಕೆ, ನೆಕ್ಸ್ಟ್ ಮೇ ಬಿ ಈ ಫಾರ್ಮ್ ನ ಬೇರೆ ಎಲ್ಲಾದ್ರೂ ಯಾವ್ದಾದ್ರು ಬೇರೆ ಫಾರ್ಮ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಇದೇ x is equal to a secant theta ಇನ್ನೇನ್ ಬರಿಬಹುದು, x by a is equal to secant theta ಅಂತ ಬರಿಬಹುದು. ಇದಕ್ಕೊಂದು ಬಾಕ್ಸ್ ಹಾಕಿರ್ತೀನಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂಯಿಂಗ್ ಏನಿದೆ, ಇಂಟಿಗ್ರಲ್ ಇದೆ, 1/√ ಇದೆ. ಸೊ 1/√ ಆಫ್ ಎಕ್ಸ್ ಜಾಗದಲ್ಲಿ a secant theta ಇದೆ, x² ಏನಾಗುತ್ತೆ, a² secant² theta. ನೆಕ್ಸ್ಟ್ ಮೈನಸ್ a² ಇದೆ ಇಂಟು dx ಇದೆ. dx ಜಾಗದಲ್ಲಿ ಏನ್ ಬರಿಬೇಕು, a secant theta tan theta ಇಂಟು d theta. 1 into this whole thing is the same thing ಅಲ್ವಾ. ಸೊ ಇಂಟಿಗ್ರಲ್ ಆಫ್ ಏನ್ ಬರುತ್ತೆ ಇಲ್ಲಿ, a secant theta
ಟ್ಯಾನ್ ತೀಟಾ ಇಂಟು ಡಿ ತೀಟಾ ಹೋಲ್ ಡಿವೈಡೆಡ್ ಬೈ, ನೋಡಿ ಎರಡರಲ್ಲಿ ಎ ಸ್ಕ್ವೇರ್ ಇದೆ, ಸೊ ಐ ಕ್ಯಾನ್ ಟೇಕ್ ಇಟ್ ಔಟ್ ಎಸ್ ಕಾಮನ್. ಸೊ ಎರಡು ಕಾಮನ್ ಇದ್ರೆ ಎ ಸ್ಕ್ವೇರ್ ತಗೋತೀನಿ. ಏನ್ ಉಳಿಯುತ್ತೆ ಅವಾಗ? ಫಸ್ಟ್ ಅಲ್ಲಿ ಸೀಕೆಂಡ್ ಸ್ಕ್ವೇರ್ ತೀಟಾ ಉಳಿಯುತ್ತೆ, ಮೈನಸ್ ಇದೆ ಮೈನಸ್ ಬರ್ದಿದ್ದೀನಿ, 1 ಅಂಡರ್ ದ ರೂಟ್. ರೂಟ್ ಇಲ್ಲೇ ಇದೆ ಅಲ್ವಾ? ಓಕೆ, ರೂಟ್ ಹೆಂಗೂ ಬರ್ದಿದ್ದೀನಿ, ನಾಟ್ ಟು ವರಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಸ್ಕ್ವೇರ್ ಟರ್ಮ್ ಇದೆ, ಸ್ಕ್ವೇರ್ ಟರ್ಮ್ ಇಸ್ ದೇರ್ ಇನ್ಸೈಡ್ ದ ರೂಟ್. ಸೊ ನಾನು ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎ ಸ್ಕ್ವೇರ್ ನ ಆಚೆ ಕಡೆ ನಾರ್ಮಲ್ ನಂಬರ್ ತರ ಬರಿತೀನಿ. ಸೊ ಏನಾಗುತ್ತೆ? ಇಂಟಿಗ್ರಲ್ ಆಫ್ ಎ ಸೀಕೆಂಟ್ ತೀಟಾ ಟ್ಯಾನ್ ತೀಟಾ ಇಂಟು ಡಿ ತೀಟಾ ಡಿವೈಡೆಡ್ ಬೈ ಎ ಸ್ಕ್ವೇರ್ ನ ಎ ಆಚೆ ಕಡೆ ಬರಿತೀನಿ ಇಂಟು ರೂಟ್ ಆಫ್ ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1. ಓಕೆ, ಸೊ ಕಂಟಿನ್ಯೂಯಿಂಗ್. ನೆಕ್ಸ್ಟ್ ಏನಾಗುತ್ತಿದೋ ನೋಡಿ, ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1 ಇದೆ, ರೂಟ್ ಬಿಟ್ಬಿಡಿ. ನಾರ್ಮಲ್ ಆಗಿ ಏನು ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1 ಅಂದ್ರೆ ಇಟ್ ಇಸ್ ಟ್ಯಾನ್ ತೀಟಾ, ಕರೆಕ್ಟಾ? ಸೊ ನಾನು ಏನ್ ಮಾಡ್ತೀನಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಸೀಕೆಂಡ್ ಸ್ಕ್ವೇರ್ ತೀಟಾ. ಸೊ ನಾವು 1 ಕಡೆ ಶಿಫ್ಟ್ ಮಾಡಿದ್ರೆ ಟ್ಯಾನ್ ಸ್ಕ್ವೇರ್ ತೀಟಾ ಬರುತ್ತೆ. ಸೊ ರೂಟ್ ಇರೋದ್ರಿಂದ ಬರೀ ಟ್ಯಾನ್ ಬರಿತೀನಿ. ಓಕೆ, ಎನಿವೇ ವಿ ಕ್ಯಾನ್ ಜಸ್ಟ್ ರೈಟ್ ದ ಸೇಮ್ ಥಿಂಗ್. ಇಲ್ಲೇ ಎ ಅಂಡ್ ಎ ಕ್ಯಾನ್ಸಲ್ ಮಾಡ್ತೀನಿ. ಸೊ ಏನ್ ಉಳಿಯುತ್ತೆ? ಇಂಟಿಗ್ರಲ್ ಆಫ್ ಸೀಕೆಂಡ್ ತೀಟಾ ಟ್ಯಾನ್ ತೀಟಾ ಡಿ ತೀಟಾ ಡಿವೈಡೆಡ್ ಬೈ ರೂಟ್ ಆಫ್ ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1. ನೋಡಿ ಇಲ್ಲೇ ಬರೆದ್ಬಿಡ್ತೀನಿ ನಾನು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ತೀಟಾ. ಸೊ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1. ಟ್ಯಾನ್ ತೀಟಾ ಏನಾಗುತ್ತೆ? ರೂಟ್ ಆಫ್ ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1. ಸೊ ನಮ್ಮ ಹತ್ರ ಅವೈಲೇಬಲ್ ಇರೋದು ಈ ಫಾರ್ಮ್ ಅಲ್ವಾ? ಸೊ ಈ ಫಾರ್ಮ್ ಇದೆ ಇಲ್ಲಿ. ಸೊ ನಾನು ಡೈರೆಕ್ಟ್ ಆಗಿ ಏನ್ ಬರಿತೀನಿ ಇಲ್ಲಿ? ಟ್ಯಾನ್ ತೀಟಾ ಅಂತ ಬರಿತೀನಿ. ಟ್ಯಾನ್ ತೀಟಾ ನ್ಯೂಮರೇಟರ್ ಡಿನಾಮಿನೇಟರ್ ಎರಡರೂ ಇದೆ, ಕ್ಯಾನ್ಸಲ್ ಮಾಡ್ತೀನಿ. ಸೊ ಇಂಟಿಗ್ರಲ್ ಆಫ್ ಸೀಕೆಂಡ್ ತೀಟಾ ಇಂಟು ಡಿ ತೀಟಾ. ಇಂಟಿಗ್ರಲ್ ಆಫ್ ಸೀಕೆಂಡ್ ಇದೊಂದು ಸ್ಪೆಷಲ್ ಟೈಪ್ ಆಫ್ ಟ್ರಿಗ್ನಾಮೆಟ್ರಿ ಅಲ್ವಾ? ಸೊ ಇಂಟಿಗ್ರಲ್ ಆಫ್ ಸೀಕೆಂಡ್ ತೀಟಾ ಏನಾಗುತ್ತೆ? ಲಾಗ್ ಆಫ್ ಸೀಕೆಂಟ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಪ್ಲಸ್ ಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಬಟ್ ನಮಗ್ ಬಂದಿರೋ ಆನ್ಸರ್ ಅಲ್ಲಿ ಕೇಳ್ತಿರೋದು ಬೇರೆ ತರ ಇದೆ. ನೋಡಿ ಎಲ್ಲ ಫಾರ್ಮ್ ಬಂದ್ಬಿಟ್ಟಿದೆ, ವಿ ಹ್ಯಾವ್ ಟು ಜಸ್ಟ್ ಸಬ್ಸ್ಟಿಟ್ಯೂಟ್ ದಟ್ಸ್ ಆಲ್. ಸೊ ಏನ್ ಮಾಡ್ಬೇಕು ಇವಾಗ? ಇಸ್ ಈಕ್ವಲ್ ಟು ಲಾಗ್ ಆಫ್ ಸೀಕೆಂಟ್ ತೀಟಾ ಏನು? ಸೀಕೆಂಟ್ ತೀಟಾ ಇಲ್ಲೆಲ್ಲೋ ಬರ್ದಿದ್ವಿ. ಸೀಕೆಂಟ್ ತೀಟಾ ಏನು? ಎಕ್ಸ್ ಬೈ ಎ. ಸೊ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಎಕ್ಸ್ ಬೈ ಎ ಪ್ಲಸ್ ಟ್ಯಾನ್ ತೀಟಾ ಏನು? ಈಗ ತಾನೇ ಇಲ್ಲಿ ಫೈಂಡ್ ಮಾಡಿದ್ವಿ ಟ್ಯಾನ್ ತೀಟಾ ಏನು ಅಂತ. ಅಂಡ್ ಐ ನೋ ವಾಟ್ ಇಸ್ ಸೀಕೆಂಟ್ ತೀಟಾ. ಸೀಕೆಂಟ್ ತೀಟಾ ಏನು? ಎಕ್ಸ್ ಬೈ ಎ. ಸೀಕೆಂಟ್ ಸ್ಕ್ವೇರ್ ತೀಟಾ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಸೊ ಅದನ್ನೇ ಬರಿತೀನಿ, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ 1 ಪ್ಲಸ್ ಸಿ ಆಗುತ್ತೆ. ಬೇಕಾದ್ರೆ ಇದನ್ನ ನೀವು ಮಲ್ಟಿಪ್ಲೈ ಮಾಡಿ ಎಲ್ ಸಿ ಎಂ ತಗೊಂಡು ನಾರ್ಮಲ್ ಫಾರ್ಮ್ಗೆ ತರ್ಬೋದು. ಎಕ್ಸ್ ಪ್ಲಸ್ ಏನಾಗುತ್ತೆ ಇಲ್ಲಿ? ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ, ನೋಡಿ ಇಲ್ಲಿ ರೂಟ್ ಇದೆ ಅಂತ ಕೆಳಗಡೆ ರೂಟ್ ಬರ್ಬೇಕಾ? ಅಂಡ್ ಡಿನಾಮಿನೇಟರ್ ಅಲ್ಲಿ ರೂಟ್ ಜೊತೆಗೆ ಏನಿದೆ? ಸ್ಕ್ವೇರ್ ನಂಬರ್ ಇದೆ. ಸೊ ನಾನು ಇದನ್ನ ನಾರ್ಮಲ್ ನಂಬರ್ ಆಗೇ ಬರಿಬಹುದು. ಇಲ್ಲಿ ಎಕ್ಸ್ ಬೈ ಎ ಇದೆ ಪ್ಲಸ್ ಸಿ. ಓಕೆ, ಅಂಡ್ ಲಾಸ್ಟ್ ಸ್ಟೆಪ್ ಅಲ್ಲಿ ಇನ್ನೇನ್ ಮಾಡಬಹುದು? ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇದನ್ನ ಹಂಗೆ ಬರಿತೀನಿ, ಅಂಡರ್ ದ ಸೇಮ್ ಡಿನಾಮಿನೇಟರ್ ಬರಿತೀನಿ ಪ್ಲಸ್ ಸಿ. ಈಗ ಯಾವ ಫಾರ್ಮ್ ಅಲ್ಲಿ ಕಾಣಿಸ್ತಿದೆ ಇದು? ಲಾಗ್ ಆಫ್ ಎ ಡಿವೈಡೆಡ್ ಬಿ ಫಾರ್ಮ್ ಅಲ್ಲಿ ಇದೆ. ಸೊ ಲಾಗ್ ಆಫ್ ಎ ಡಿವೈಡೆಡ್ ಬಿ ಅಂದ್ರೆ ಏನ್ ಮಾಡ್ಬೇಕು? ಲಾಗ್ ಎ ಮೈನಸ್ ಲಾಗ್ ಬಿ ಮಾಡ್ಬೇಕು, ಕರೆಕ್ಟಾ? ಸೊ ಅದನ್ನ ಯೂಸ್ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ? ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಲಾಗ್ ಆಫ್ ಎ ಆಯ್ತು, ಬಿ ಇದೆ ಮೈನಸ್ ಲಾಗ್ ಎ ಪ್ಲಸ್ ಸಿ. ಓಕೆ, ಈಗ ನಮಗ್ ಬೇಕಿರೋದು ಆಲ್ರೆಡಿ ಸಿಕ್ಕಿದೆ, ಬಟ್ ಒನ್ ಟರ್ಮ್ ಎಕ್ಸ್ಟ್ರಾ ಇದೆ. ಸೊ ನಾನು ಏನ್ ಮಾಡ್ತೀನಿ? ದಿಸ್ ಇಸ್ ಎನಿವೇ ಅ ಕಾನ್ಸ್ಟೆಂಟ್, ಸಿ ಇಸ್ ಎನಿವೇ ಅ ಕಾನ್ಸ್ಟೆಂಟ್. ಸೊ ಎರಡೂ ಕಾನ್ಸ್ಟೆಂಟ್ ನ ಸೇರಿಸಿ, ಇದೆರಡನ್ನು ಸೇರಿಸಿ ಒಂದು ಕಾನ್ಸ್ಟೆಂಟ್ ಕ್ಯಾಪಿಟಲ್ ಸಿ ಅಂತ ಬರಿತೀನಿ. ದಟ್ ಈಸ್ ಆರ್ ಡೆರಿವೇಶನ್. ನೆಕ್ಸ್ಟ್ ಸೇಮ್ ಇದೇನೆ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮಾಡ್ತೀನಿ. ಅವಾಗ ಏನ್ ಯೂಸ್ ಮಾಡಬೇಕು ಅಂತ ಈಗ ನೋಡಿ. ಸೊ ಲಾಸ್ಟ್ ಪ್ರಾಪರ್ಟಿ, ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್. ಈಗ ನೋಡಿ ಲಾಸ್ಟ್ಗೂ ಇದಕ್ಕೂ ಏನ್ ಎಕ್ಸ್ಚೇಂಜ್ ಆಗಿದೆ? ಸೈನ್ ಸೇಮ್ ಇದೆ, ಒಳಗಡೆ ಮೈನಸ್ ಎ ಸ್ಕ್ವೇರ್ ಇತ್ತು, ಇವಾಗ ಪ್ಲಸ್ ಎ ಸ್ಕ್ವೇರ್ ಇದೆ ಅಷ್ಟೇ. ಓಕೆ, ಅಂಡ್ ಸೇಮ್ ಎಕ್ಸ್ಪ್ಲನೇಷನ್ ತಿರ್ಗಾ ನಾವು ಇವಾಗ ಫಸ್ಟ್ ಸೆಕೆಂಡ್ ಡೆರಿವೇಶನ್ ಮಾಡ್ಬೇಕಾದ್ರೆ ಹೇಳಿದೆ, ಯಾವಾಗ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ನೋಡ್ತೀವೋ ವಿ ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ ಟ್ಯಾನ್ ತೀಟಾ. ಇಲ್ಲೂ ನಾನು ಟ್ಯಾನ್ ತೀಟಾ ಹೆಲ್ಪೇ ತಗೋತೀನಿ. ಸೊ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇದೆ, ಸೊ ಎ ಟ್ಯಾನ್ ತೀಟಾ. ಏನ್ ಮಾಡ್ಬೇಕು ನೆಕ್ಸ್ಟ್? ಯು ಆರ್ ಸಬ್ಸ್ಟಿಟ್ಯೂಟಿಂಗ್ ಸಮಥಿಂಗ್. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಡಿಫ್ರೆನ್ಸಿಯೇಷನ್ ಡಿ ಎಕ್ಸ್ ಬೇಕಾಗುತ್ತೆ. ಸೊ ಏನಾಗುತ್ತೆ? ಎ ಇಂಟು ಸೀಕೆಂಡ್ ಸ್ಕ್ವೇರ್ ತೀಟಾ ಇಂಟು ಟ್ಯಾನ್ ತೀಟಾ. ಓಕೆ, ನೆಕ್ಸ್ಟ್ ಬೇರೆ ಯಾವ್ದಾದ್ರು ಫಾರ್ಮ್ ಅಲ್ಲಿ ಟ್ಯಾನ್ ತೀಟಾ ಯೂಸ್ ಆಗ್ಬೋದು. ಸೊ ಇದೇ ಟ್ಯಾನ್ ತೀಟಾ ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಅಂತ ಬರ್ಕೋತೀನಿ. ಓಕೆ, ಲೆಟ್ಸ್ ಗೋ ಟು ದ ಇಂಟಿಗ್ರಲ್ ನಾವು. ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ? ಇಂಟಿಗ್ರಲ್ ಆಫ್ 1 ಬೈ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದೆ. ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗುತ್ತೆ? ಇಂಟಿಗ್ರಲ್ ಆಫ್ 1 ಬೈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಜಾಗದಲ್ಲಿ ವಿ ಹ್ಯಾವ್ ಟು ಯೂಸ್ ಎ ಸ್ಕ್ವೇರ್ ಅಲ್ಲ, ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಎಕ್ಸ್ ಇದೆ.
ಸೊ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಏನೇನಿದೆಯೋ ಎಲ್ಲ ಸ್ಕ್ವೇರ್ ಇರುತ್ತೆ. ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನೋ ಡಿ ಎಕ್ಸ್ ಇದೆ ಇಲ್ಲಿ. ಡಿ ಎಕ್ಸ್ ಏನ್ ಬರುತ್ತೆ, ಡಿ ಎಕ್ಸ್ ಇಸ್ ಎ ಸೀಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ. ಓಕೆ, ನೆಕ್ಸ್ಟ್ ಆಸ್ ಇಟ್ ಈಸ್ ಇದೆಲ್ಲಾನು ಎಲ್ಲಿದೆ, ಅಂಡರ್ ದ ರೂಟ್ ಇದೆ. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಎ ಸ್ಕ್ವೇರ್ ಕಾಮನ್ ತೆಗಿತೀನಿ, 1/ರೂಟ್ ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನಿದೆ ಇಲ್ಲಿ, ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇದೆ ಇಂಟು ಏನಿದೆ ಇಲ್ಲಿ, ಎ ಸೀಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ ಇದೆ. ಸ್ಕ್ವೇರ್ ಅಂಡರ್ ದ ರೂಟ್ ಇದೆ, ಸೊ ಅದನ್ನ ಆಚೆ ಕಡೆ ತೆಗಿತೀನಿ. 1 ಇಂಟು ದಿಸ್ ಹೋಲ್ ಥಿಂಗ್ ವಿಲ್ ಬಿ ದ ಸೇಮ್ ಥಿಂಗ್, ಎ ಸೀಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ ಹೋಲ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಇಂದ ಆಚೆ ಬಂದ್ರೆ ಏನಾಗುತ್ತೆ, ರೂಟ್ ಇಂದ ಆಚೆ ಬಂದ್ರೆ ಇದು ಎ ಆಗುತ್ತೆ. ರೂಟ್ ಒಳಗೆ ಏನಿದೆ, ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇದೆ. ಈಗ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಟ್ ಇಸ್ ಐಡೆಂಟಿಟಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಅದನ್ನ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂತ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀನಿ, ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್, ನೋಡಿ ಎ ಎರಡು ಕ್ಯಾನ್ಸಲ್ ಮಾಡ್ತೀನಿ. ನೆಕ್ಸ್ಟ್ ಏನ್ ಉಳಿದಿದೆ, ಸೀಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ ಇದೆ ಡಿವೈಡೆಡ್ ಬೈ ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಥೀಟಾ ಬಂದು ಏನಾಗುತ್ತೆ, ಸೀಕೆಂಡ್ ಥೀಟಾ ಆಗುತ್ತೆ. ಸೊ ಒಂದು ಸೀಕೆಂಡ್ ಥೀಟಾ ಕ್ಯಾನ್ಸಲ್. ಸೊ ಏನಿದೆ ನಿಮ್ಮ ಹತ್ರ ಇವಾಗ, ಇಂಟಿಗ್ರಲ್ ಆಫ್ ಸೀಕೆಂಡ್ ಥೀಟಾ ಇಂಟು ಡಿ ಥೀಟಾ ಇದೆ. ಈಗ ತಾನೇ ನೋಡಿದ್ವಿ ಸೀಕೆಂಡ್ ಥೀಟಾ ಏನ್ ಬರುತ್ತಿದ್ದು, ಲಾಗ್ ಆಫ್ ಸೀಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಸಿ. ಬಟ್ ನಮಗ್ ಬೇಕಿರೋ ಫಾರ್ಮ್ ಈ ಆನ್ಸರಾ ಇಲ್ಲ. ಸೊ ಏನ್ ಮಾಡ್ಬೇಕೀಗ, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಕ್ ನಮ್ಮ ಹತ್ರ ಏನಿದೆ, ಟ್ಯಾನ್ ಥೀಟಾ ವ್ಯಾಲ್ಯೂ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಸೀಕೆಂಡ್ ಫೈಂಡ್ ಮಾಡ್ಬೋದು. ಲಾಗ್ ಆಫ್ ಸೇಮ್ ತಿರ್ಗಾ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡೋದ್ನಲ್ಲ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ. ಟ್ಯಾನ್ ಥೀಟಾ ಏನು, ಇಟ್ ಇಸ್ ಎಕ್ಸ್ ಬೈ ಎ. ಸೊ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ. ಸಪೋಸ್ ನನಗೆ ಸೀಕೆಂಡ್ ಥೀಟಾ ಬೇಕು ಅಂದ್ರೆ ಇದಿಷ್ಟು ರೂಟ್ ತಗೋಬೇಕು, ಕರೆಕ್ಟಾ? ಸೊ ಸೇಮ್ ಸೀಕೆಂಡ್ ಥೀಟಾ ಬೇಕು, ಅದನ್ನೇ ತಗೋತೀನಿ. ಇಲ್ಲಿ ಏನಂತ ಬರಿಬಹುದು, ರೂಟ್ ಆಫ್ ಏನಂತ ಬರಿಬಹುದು, ಅದನ್ನ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ 1 ಅಂತಾನು ಬರಿಬಹುದು, ಎಲ್ಲ ಒಂದೇನೆ ಬಿಕಾಸ್ ಇಟ್ ಇಸ್ ಅಡಿಷನ್. ಪ್ಲಸ್ ಟ್ಯಾನ್ ಥೀಟಾ ಏನು, ಟ್ಯಾನ್ ಥೀಟಾಗ ಇಲ್ಲೇ ಇದೆ. ಸೊ ಏನ್ ಬರಿಬೇಕು ಇಲ್ಲಿ, ಎಕ್ಸ್ ಬೈ ಎ ಅಂತ ಬರಿತೀನಿ ಪ್ಲಸ್ ಸಿ. ಸೊ ಏನಾಗುತ್ತೆ ಇವಾಗ ಇದು ಲಾಗ್ ಆಫ್, ನೋಡಿ ಇಲ್ಲಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರುತ್ತೆ ಡಿವೈಡೆಡ್ ಬೈ ಎಲ್ಸಿಎಂ ಇಲ್ಲಿ ಎ ಸ್ಕ್ವೇರ್ ಇದೆ, ಬಟ್ ಎ ಸ್ಕ್ವೇರ್ ಇಸ್ ದೇರ್ ಅಂಡರ್ ದ ರೂಟ್. ಸೊ ನಾನು ರೂಟ್ ಸ್ಪ್ಲಿಟ್ ಮಾಡಿದ ತಕ್ಷಣ ಏನಾಗುತ್ತೆ, ರೂಟ್ ಆಫ್ ಎ ಸ್ಕ್ವೇರ್ ಅಂತ ನಾರ್ಮಲ್ ಆಗಿ ಬರುತ್ತೆ. ನಾನು ಇಲ್ಲಿ ಬರೀ ಎ ಅಂತ ಬರಿತೀನಿ ಪ್ಲಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಬರಿತೀನಿ. ನೆಕ್ಸ್ಟ್ ಸೇಮ್ ಡಿನಾಮಿನೇಟರ್ ಇದೆ, ಲಾಗ್ ಆಫ್ ಎಕ್ಸ್ ಪ್ಲಸ್ ಏನ್ ಬರಿಬಹುದು, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಅಂತ ಬರಿಬಹುದು ಪ್ಲಸ್ ಸಿ. ಯಾವ ಫಾರ್ಮ್ ಅಲ್ಲಿ ಇದೆ ನೋಡಕ್ಕೆ, ದಿಸ್ ಇಸ್ ಆಲ್ಸೋ ಫಾರ್ಮ್ ಲಾಗ್ ಆಫ್ ಎ ಬೈ ಬಿ. ಎ ಬೈ ಬಿ ಇದ್ರೆ ಲಾಗ್ ಎ ಮೈನಸ್ ಲಾಗ್ ಬಿ ಯೂಸ್ ಮಾಡ್ಬೋದು. ಸೊ ಲಾಸ್ಟ್ ಸ್ಟೆಪ್ ಬರಿತಾ ಇದೀನಿ, ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಲಾಗ್ ಎ ಪ್ಲಸ್ ಸಿ. ಸೊ ಇದಿಷ್ಟನ್ನು ಸೇರಿಸಿ ಒಂದೇ ಕಾನ್ಸ್ಟೆಂಟ್ ಕ್ಯಾಪಿಟಲ್ ಸಿ ಅಂತ ಬರಿಬಹುದು. ಸೊ ನೋಡಿ ಕಂಪೇರ್ ಮಾಡಿ, ಯು ಹ್ಯಾವ್ ಗಾಟ್ ದ ಫಾರ್ಮ್. ಈಗ ಮೇನ್ ಪಾಯಿಂಟ್ ಏನು ಅಂದ್ರೆ, ಈಗ ಇಷ್ಟೆಲ್ಲ ಮಾಡಿದೀವಿ, ಇಷ್ಟೆಲ್ಲ ನಾವು ಡೆರಿವೇಶನ್ಸ್ ಮಾಡಿದೀವಿ. ಆ ಡೆರಿವೇಶನ್ ಎಲ್ಲಿ ಬರುತ್ತಿದ್ದು ನಿಮಗೆ, ಈ ಡೆರಿವೇಶನ್ಸ್ ಬರೋದು 5 ಮಾರ್ಕ್ ಪ್ರಾಬ್ಲಮ್ಸ್ ಅಲ್ಲಿ 5 ಮಾರ್ಕ್ ಡೆರಿವೇಶನ್ಸ್. ಇದು 5 ಮಾರ್ಕ್ಸ್ಗೆ ನೀವು ಡೆರಿವೇಶನ್ ಸಾಲ್ವ್ ಮಾಡಬೇಕು, ಇದ್ರ ಜೊತೆಗೆ ಒಂದು ಸಮ್ ಕೊಟ್ಟಿರ್ತಾರೆ ಅದನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಇಲ್ಲಿಗೆ ನೋಡಿ ಆಲ್ಮೋಸ್ಟ್ 30 ಮಿನಿಟ್ಸ್ ಆಗಿರ್ಬೋದು. ಈಗ ನೀವು 30 ಮಿನಿಟ್ಸ್ ನೋಡೋದು ಇಲ್ಲ ಅಂಡ್ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಏನು ಮಾಡ್ತಾ ಇಲ್ಲ. ದಯವಿಟ್ಟು ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ಟು ಡೂ ದಿಸ್ ಥಿಂಗ್ಸ್. ದಯವಿಟ್ಟು ಇದನ್ನ ಆದಷ್ಟು ಸೆಕೆಂಡ್ ಪಿ ಅವ್ರಿಗೆ ಶೇರ್ ಮಾಡಿ, ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕಂಟಿನ್ಯೂಡ್ ನೆಕ್ಸ್ಟ್ ನಿಮಗೆ ಐಲೇಟ್ ರೂಲ್ ಹೆಂಗ್ ಯೂಸ್ ಮಾಡೋದು, ಡೆಫಿನೆಟ್ ಇಂಟಿಗ್ರಲ್ ಅಂದ್ರೆ ಏನು, ಸೊ ನೆಕ್ಸ್ಟ್ 7.4 7.5 ಏನೇನು ಕವರ್ ಆಗಿದೆ ಅದ್ರ ಮೇಲೂ ಇದೇ ತರ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋಸ್ನ ಮಾಡ್ತೀನಿ, ಕನ್ನಡದಲ್ಲಿ ವಿಡಿಯೋಸ್ ಮಾಡ್ತೀನಿ. ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ್ಯಡ್ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲೆಟ್ಸ್ ಮೀಟ್ in the next video.